ಒಂದು ಸುಗಂಧವಾಗಿರೋದು, ಒಳ್ಳೆ ರೀತಿ ಘಮಘಮ ಅಂತಕ್ಕಂಥದ್ದು ಅಂತ. ದೇವರಿಗೆ ಅಗರಬತ್ತಿ ಇಷ್ಟನಾ? ಇಲ್ಲ ನಮ್ ಖುಷಿಗೋಸ್ಕರ ನಾವು ಅಗರಬತ್ತಿ ಹಚ್ತಾ ಇರೋದು. ಒಂದು ಅಡ್ವರ್ಟೈಸ್ಮೆಂಟ್ ಮಾತ್ರ ನಮ್ಗೆ ನೆನಪಿರುತ್ತೆ. ಭಕ್ತರಿಗೆ ಭಗವಂತನಿಗೆ ಅನುಸಂಧಾನ ಮಾಡುವಂಥದ್ದು ಯಾವ ಬತ್ತಿ ಅಂದ್ರೆ ಎಲ್ರ ಬಾಯಲ್ಲೂ ಬರುತ್ತೆ. ಯಾವ ಬತ್ತಿ ಅದು? ಯಾವ ಬತ್ತಿ? ಅಂಬಿಕಾ ತನಿಯ ಬತ್ತಿ ಅಂತ ಹೇಳ್ತಾರೆ. ಇದೆಲ್ರಿಗೂ ಗೊತ್ತಿದೆ. ಆದರೆ ಅಗರಬತ್ತಿ ವಿಶೇಷತೆ ಏನು? ಅಗರಬತ್ತಿ ಅಂತಕ್ಕಂಥದ್ದು ದುರ್ಗಂಧ ಇರ್ತಕ್ಕಂಥ ವಾತಾವರಣವನ್ನ ಸುಗಂಧವಾಗಿ ಮಾಡುತ್ತೆ. ಅದರ ಅರ್ಥ ಏನು ಅಂದ್ರೆ, ಭಗವಂತನ ಮುಂದೆ ಅಗರಬತ್ತಿ ಹಚ್ಚೋದು ಭಗವಂತನಿಗೆ ಖುಷಿ ಮಾಡಕ್ಕಲ್ಲ. ಭಗವಂತನ ಮುಂದೆ ಅಗರಬತ್ತಿ ಹಚ್ಚುವಂಥದ್ದು, ಹೇ ಮಾನವರೇ, ಇವತ್ತು ಈ ಕಲಿಯುಗದಲ್ಲಿ ಈ ನಕಾರಾತ್ಮಕತೆ, ನೆಗೆಟಿವ್ ಅಂತಕ್ಕಂಥದ್ದು ದುರ್ಗಂಧ ಎಲ್ಲಾ ಕಡೆ ತುಂಬ್ಕೊಂಡ್ಬಿಟ್ಟಿದೆ. ಇಂಥ ಕಡೆ ನೀವೆಲ್ಲರೂ ಕೂಡ ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥವ್ರು, ಒಳ್ಳೆಯ ಜ್ಞಾನ ಇರ್ತಕ್ಕಂಥವ್ರು ಒಬ್ಬರಾದ್ರೂ ಕೂಡ ಸುಗಂಧಿತವಾಗಿರ್ಬೇಕು. ಒಳ್ಳೆಯ ಜ್ಞಾನ ತಿಳ್ಕೊಳ್ಳಿ, ಒಳ್ಳೆಯ ನಿಮ್ಮ ಸಂಸ್ಕಾರನ ಬೆಳಗಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು, ನಿಮ್ಮ ಮಕ್ಕಳು ಇವತ್ತು ದುಃಖದಲ್ಲಿ ಇದ್ರೆ ಅವ್ರಿಗೆ ಸಮಾಧಾನ ಮಾಡೋದಿಕ್ಕೂ ಇವತ್ತು ಎಷ್ಟೋ ಜನರ ಹತ್ರ ಶಕ್ತಿ ಇಲ್ಲ. ಅವರ ಮನೆಯಲ್ಲಿರ್ತಕ್ಕಂಥ ಅಶಾಂತಿಯನ್ನ ದೂರ ಮಾಡೋದಿಕ್ಕೂ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಏನಾದ್ರೂ ಬಂದ್ಬಿಟ್ಟು ಅಪ್ಪ ಅಮ್ಮಗೆ ಅವರ ಒಂದು ದುಃಖ ಹೇಳ್ಕೊಂಡ್ರೆ ಅಪ್ಪ ಅಮ್ಮನೂ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಅಪ್ಪ ಅಮ್ಮನೂ ದುಃಖ ಕೇಳ್ಬಿಟ್ಟು ಅವರು ದುಃಖದಲ್ಲಿ ಬರ್ತಾರೆ. ಹಾಗಾದ್ರೆ ಮಕ್ಕಳಿಗೆ ಶಕ್ತಿ ಯಾರು ಕೊಡ್ತಾರೆ? ಒಂದು ಮನೆಗೆ ಸಂಸ್ಕಾರ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಮೊದಲು ಸಂಸ್ಕಾರ ಇರಬೇಕು. ಅದಕ್ಕೆ ಹೇಳ್ತೇವೆ ಒಳ್ಳೆಯ ಸಂಸ್ಕಾರದ ಜ್ಞಾನದ ಸುಗಂಧ ಇರಬೇಕು ಅಂತ. ಒಂದು ಚಂದನದ ಒಂದು ಇದು ನೋಡಿರ್ತೀರ ನೀವು, ಮರದ ಒಂದು ಯಾವ್ದಾದ್ರು ಒಂದು ಚಿಕ್ಕದು ಪೀಸ್ ಇರುತ್ತೆ ಅನ್ಕೊಳ್ಳಿ, ಅದೆಷ್ಟು ಸುಗಂಧವಾಗಿರುತ್ತೆ ನೋಡಿ. ಅದನ್ನ ನೀವು ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಸುತ್ತಬಿಟ್ಟು ಒಂದು ವಾರ ಬಿಟ್ಬಿಟ್ಟಿದ್ದೀರಾ ಅಂದ್ರೆ ಆ ಚಂದನದ ಸುಗಂಧ ಎಲ್ಲ ಬಟ್ಟೆಗೆ ಹೋಗ್ಬಿಡುತ್ತೆ. ಅದು ಕೂಡ ಅದರ ಗುಣವನ್ನ ವ್ಯಾಪಿಸುತ್ತೆ. ಹಾಗೆ ನಾವು ಕೂಡ ಅಷ್ಟೇನೆ, ನಮ್ಮ ಸಂಘದಲ್ಲಿ ಬರ್ತಕ್ಕಂಥವರಿಗೆ ಜ್ಞಾನದ ಒಂದು ಸುಗಂಧ ಕೊಡ್ತಾ